ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೇಶ್ನಸ್ ಕುಕಿಂಗ್ ಚಾನಲ್. ನಾನು ನಿಮ್ಮ ವೇದ. ನಾನಿವತ್ತು ಎಗ್ ಪ್ಲ್ಯಾಂಟ್ ಅಂದರೆ ದೊಡ್ಡ ಬದನೆಕಾಯಿ ಅಂದರೆ ದಪ್ಪ ಬದನೆಕಾಯಿ ಇರುತ್ತಲ್ಲ, ಅದರಿಂದ ಒಂದೊಳ್ಳೆ ಫ್ರೈ ಅಂದರೆ ತವಾ ಫ್ರೈನ ಹೇಗೆ ಮಾಡ್ತಾರೆ ಅಂತ ನಾನು ತೋರಿಸ್ಕೊಡೋಣ ಅಂತ ಬಂದಿದ್ದೀನಿ. ಇದು ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಸೇಮ್ ಫಿಶ್ ಟೈಪ್ ಥರನೇ ಬರುತ್ತೆ, ಬಟ್ ತುಂಬಾ ಟೇಸ್ಟ್ ಅಂತೂ ತುಂಬ ಸಖತ್ತಾಗಿರುತ್ತೆ. ಆ ಥರದೊಂದು ಸಿಂಪಲ್ ರೆಸಿಪಿ. ಸೊ ಇದನ್ನು ನಾವು ಮನೇಲೇ ಕೂಡ ಪಟ್ ಅಂತ ಮಾಡ್ಕೊಳ್ಬಹುದು, ಅಷ್ಟು ಈಸಿನೇ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನಾನು ಹೇಳಿ ತೋರಿಸ್ಕೊಡ್ತೀನಿ. ಇದು ನೋಡ್ತಿದ್ದೀರಲ್ಲ, ಇದನ್ನು ಎಗ್ ಪ್ಲ್ಯಾಂಟ್ ಅಂತ ಕರೀತಾರೆ. ಕನ್ನಡದಲ್ಲಿ ದೊಡ್ಡ ಬದನೆಕಾಯಿ ಅಥವಾ ದಪ್ಪ ಬದನೆಕಾಯಿ ಅಂತಲೂ ಕರೀತಾರೆ. ನಾವು ಇದನ್ನೊಂದು ಸೈಡ್ಗಿಟ್ಟು ಮೊದಲಿಗೆ ನಾವಿಲ್ಲಿ ಸ್ವಲ್ಪ ಮಿಕ್ಸ್ ಅಂದರೆ ಅದನ್ನ ಪೌಡ್ರ್ ಮಸಾಲೆಗೆ ನಾವು ರೆಡಿ ಮಾಡ್ಕೊಬೇಕು. ಅದಕ್ಕೆ ನಾನು ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾನು ಹೇಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು, ಧನಿಯಾ ಪುಡಿ, ಅರಿಶಿನ, ಗರಂ ಮಸಾಲ, ಜೀರಿಗೆ ಮತ್ತು ಮೆಣಸು ಪುಡಿ, ಕಸ್ತೂರಿ ಮೇಥಿ ಮತ್ತು ನಿಂಬೆಹಣ್ಣು ಮತ್ತು ಮೊಸರು ಮತ್ತು ರವೆ, ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು ಇಲ್ಲಿ ನೋಡ್ತಿದ್ದೀರಲ್ಲ, ನೀಟಾಗಿ ಒಂದೊಂದನ್ನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಗಂಟು ಇಲ್ದಿರೋ ಥರ ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ಯಾಕಂದರೆ ಗಂಟಾದರೆ ಮತ್ತೆ ಅದಕ್ಕೆ ನಾವು ಎತ್ಕೊಳ್ಳಲ್ಲ ಬದನೆಕಾಯಿಗೆ. ಸೊ ಹಾಗಾಗಿ ನೀಟಾಗಿ ಗಂಟನ್ನು ಎತ್ಕೊಬೇಕು. ಮತ್ತು ಈ ರವೆ ಮೇನ್ ಇಂಗ್ರೀಡಿಯೆಂಟ್ ಆಗುತ್ತೆ. ರವೆನ ಮಿಕ್ಸ್ ಮಾಡಿಬಿಡಿ. ರವೆ ಹಾಕೋದ್ರಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತುಂಬಾ ರುಚಿ ಕೂಡ ಇರುತ್ತೆ. ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಈ ಥರವರೆಗೂ ನೀಟಾಗಿ ನಾವು ಕೈಯಲ್ಲಾಗಲಿ ಅಥವಾ ಸ್ಪೂನಲ್ಲಾಗಲಿ ಕಲಿಸ್ಕೊಬೇಕು. ಮತ್ತು ನಾವು ಆ ಒಂದು ಎಗ್ ಪ್ಲ್ಯಾಂಟ್ನ ನೀಟಾಗಿ ತೊಳ್ಕೊಂಡು ಈ ಥರ ರೌಂಡಕ್ಕೆ ನಾವು ಸಣ್ಣ ಸಣ್ಣದಾಗಿ ಹಚ್ಚಿಟ್ಕೊಬೇಕು. ತುಂಬ ದಪ್ಪ ಬೇಡ, ಈ ಥರ ಮೀಡಿಯಮ್ ಥರ ಸೈಜ್ ಇದ್ದರೆ ಸಾಕು. ಇಲ್ಲಿ ನೋಡಿ, ನಾನು ಆಲ್ರೆಡಿ ಹಚ್ಚಿಟ್ಕೊಂಡಿದ್ದೀನಲ್ವ, ಈ ಥರ ಒಂದು ರೌಂಡ್ ಶೇಪಾಗಿ ಇಷ್ಟು ಮಾತ್ರ ಗಾತ್ರ ಇದ್ದರೆ ಸಾಕು. ಮತ್ತು ನಾನು ಇದಕ್ಕೆ ಸ್ವಲ್ಪ ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿರುವಂತಹ ಪೌಡ್ರಿಗೆ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ತುಂಬ ಮೊದಲೇ ನೀರು ಹಾಕ್ಕೊಂಬಿಡಿ, ಮತ್ತು ತುಂಬ ನೀರು ಕೊಡೋ ಅವಶ್ಯಕತೆ ಇಲ್ಲ. ಈ ಥರ ನೀಟಾಗಿ ಒಂದೊಂದಕ್ಕೆ ನಾವು ಅದರೊಳಗಡೆ ಡಿಪ್ ಮಾಡ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊಬೇಕು. ಇಲ್ಲ ನಾನು ಇಟ್ಕೊತಿದ್ದೀನಲ್ಲ, ಆ ಥರ ಆ ಕಡೆ ಈ ಕಡೆ ಬದನೆಕಾಯಿಗೆ ನೀಟಾಗಿ ಆ ಮಸಾಲೆ ಒಂದು ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೈಯಲ್ಲಿ ಈ ಥರ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಇಟ್ಕೊಳ್ಳಿ. ಬದನೆಕಾಯಿ ಮಸಾಲೆ ಎಲ್ಲ ಆದಮೇಲೆ ಬದನೆಕಾಯಿ ಹತ್ತತ್ರ ಒಂದು 5ರಿಂದ 10 ನಿಮಿಷ ಮ್ಯಾರಿನೇಟ್ ಆಗಬೇಕು. ಸಾಕು, ಅಷ್ಟು ಮಾತ್ರ ಆದರೆ ಸಾಕು. ಒಂದು ಕಡೆ ಇಟ್ಕೊಳ್ಳೋಣ. ಮತ್ತು ಅದನ್ನು ಫ್ರೈ ಮಾಡ್ಕೊಳ್ಳೋಕ್ಕೆ ನಾವಿಲ್ಲಿ ತುಂಬ ಎಣ್ಣೆಯ ಅವಶ್ಯಕತೆ ಇಲ್ಲ. ಲೈಟಾಗಿ ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಚ್ಕೊಂಡು ನಾವು ಆಗಲೇ ಕೊಯ್ದಿಟ್ಕೊಂಡಿದ್ವಲ್ಲ, ಅದನ್ನು ಎಗ್ ಪ್ಲ್ಯಾಂಟ್ನ ನೀಟಾಗಿ ರವದಲ್ಲಿ ನೀಟಾಗಿ ಆ ಕಡೆ ಮತ್ತು ಈ ಕಡೆ ಎರಡು ಕಡೆಯೂ ರವೆ ಮೆತ್ಕೊಳ್ಳೋ ಥರ ಒಲಿಸ್ಕೊಂಡು ನಾವು ಎಣ್ಣೆ ಒಳಗಡೆ ಚಿಕ್ಕದಾಗಿ ಬಿಟ್ಕೊಳ್ಬೇಕಾಗತ್ತೆ. ಅದ್ರ ಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ನಾವು ಆ ಕಡೆ ಈ ಕಡೆ ಒರ್ಲಾಡಿಸ್ಕೊಳ್ಬೇಕು. ಅಂದರೆ ಆ ಕಡೆನೂ ಬೇಯಬೇಕಾಗುತ್ತಲ್ವ. ಸೊ ಆ ಕಡೆ ಈ ಕಡೆ ನೀಟಾಗಿ ಆ ಕಡೆಯಿಂದ ಈ ಕಡೆ ನೀಟಾಗಿ ಇದು ಮಾಡಿಕೊಂಡು ಮತ್ತೆ ಅದನ್ನ ಒಂದು ಸೈಡಿಗೆ ಪ್ಲೇಟ್ ತೊಗೊಂಡು ಸೇಮ್ ಆ್ಯಸ್ ಇಟ್ ಈಸ್ ನಾವು ಆಗಲೇ ಹೇಳಿದಂತೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾವು ಆ ಬದನೆಕಾಯಿನ ಮತ್ತೆ ರವೆದಲ್ಲಿ ಆ ಕಡೆ ಈ ಕಡೆ ನೀಟಾಗಿ ಡಿಪ್ ಮಾಡಿಕೊಂಡು ಮತ್ತು ಎಣ್ಣೆ ತವದಲ್ಲಿ ಹಾಕಿ ಎಣ್ಣೆ ಸ್ವಲ್ಪ ಹಾಕಿ ಮತ್ತು ಒಂದು ಪ್ಲೇಟ್ ಮುಚ್ಚಿದರೆ ಒಂದು ರುಚಿಯಾಗಿರುವಂತಹ ಎಗ್ ಪ್ಲ್ಯಾಂಟ್ ಫ್ರೈ, ಡೀಪ್ ಫ್ರೈ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಅನ್ನಕ್ಕೆ ಸೈಡ್ ಡಿಶ್ಗೆ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.